ನಮಗೆ ಪ್ರಪೋರ್ಷನ್ ಎಷ್ಟು ಹಲಸು ತಗೋತೀವಿ ಅಷ್ಟೇ ಪ್ರಮಾಣದ ಬಾಳೆಹಣ್ಣನ್ನ ಹಾಕಿದ್ರೆ ಉತ್ತಮ. ಆ ಬೆಲ್ಲ ಎಲ್ಲ ಕರಗ್ಬಿಡುತ್ತೆ. ಕರಗದಾಗ ಅದೇನಾಗುತ್ತೆ, ಭಾರಿ ತುಂಬಾ ಚೆನ್ನಾಗಿರುತ್ತೆ. ರಸಾಯನ ರೆಡಿ ಆಗಿದೆ. ಒಂದು 10-15 ನಿಮಿಷ ಆಗಿದೆ. ಸೂಪರ್. ಇದನ್ನ ತಿಂದು ನನಗೆ ನೀವು ರುಚಿ ಹೇಗಿದೆ ಅನ್ನೋದನ್ನ ಸ್ವಲ್ಪ ಹೇಳ್ಕೊಡ್ಬೇಕು. ಈಗ ನಗು ಮುಖದಲ್ಲಿ ಆ ರುಚಿಯು ಕಾಣ್ತದೆ ನಮಗೆ. ಒಂದನ್ನ ಹೇಳಿದ್ರೆ ಇನ್ನೊಂದು ಸೆಟ್ ಆಗತ್ತಂತಾರಲ್ಲ, ಹಂಗಿಲ್ಲಿ ಯಾವ್ದನ್ನ ಹೊಗಳ್ಬೇಕು? ಹಲಸಿನ ಹಣ್ಣು ಅದರದ್ದೇ ಒಂದು ಟೇಸ್ಟ್ ಕೊಡ್ತಾ ಇದೆ. ಬಾಳೆಹಣ್ಣು, ಬೆಲ್ಲ, ಆಹಾ, ಗೋಡಂಬಿ, ದ್ರಾಕ್ಷಿ, ಅಲ್ಲೇ ಹಳ್ಳಿಹಟ್ಟಿ, ಮೈಸೂರು. ನಮಸ್ಕಾರ ವೀಕ್ಷಕರೇ. ಹಳ್ಳಿಹಟ್ಟಿಗೆ ಬಂದೀವಂದರೆ ಚಂದ್ರಣ್ಣ ಅವ್ರದ್ದು ಒಂದು ವಿಭಿನ್ನ ಶೈಲಿಯ, ಅವರ ಶೈಲಿಯ ಒಂದು ಯಾವುದೋ ಒಂದು ರೆಸಿಪಿ ಇದ್ದೇ ಇರ್ತದೆ. ಇವತ್ತು ಅವ್ರಿಗೆ ಭಾಳ ಪ್ರೀತಿ, ಇದು ಭಾಳ ಪ್ರೀತಿಯಿಂದ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಹಲಸಿನ ಹಣ್ಣಿನ ರಸಾಯನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚಂದ್ರಣ್ಣವ್ರು ಅಂದ್ರೆ ನಮಗೆ ಪುಳಕಿತ ಆಗ್ತದೆ. ಅದು ಬೇರೆ ಇವತ್ತು ಆಯುರ್ವೇದ ಶೈಲಿಯಲ್ಲಿ, ಸಾತ್ವಿಕ ಶೈಲಿಯಲ್ಲಿ ರಸಾಯನ ಹೇಗೆ ರಸಾಯನ ಅದ್ರ ಕಡೆ ಒಲವೇನ್ ಬಂತು? ರಸಾಯನ ಅಂತಂದ್ರೆ ಇದೆಲ್ಲ ನಾವು ದೇವಸ್ಥಾನಗಳೆಲ್ಲ ಮಾಡ್ತಿದ್ವಲ್ಲ ಸರ್. ಹೌದು. ಅದನ್ನ ನೋಡೋಣ, ಅದನ್ನ ಹಂಗೆ ಇದ್ ಮಾಡೋಣ ಅಂತೇಳಿ ನಮ್ಮ ಹೋಟ್ಲಲ್ಲೂ ಈಗ ಇಂಟ್ರೊಡ್ಯೂಸ್ ಮಾಡಿದೀವಿ ಅಷ್ಟೇನೆ. ನಮ್ಮ ಬೆಲ್ಲದ ಕೇಸರಿ ಬಾತ್ಗಿಂತ ಅದು ಓವರ್ಟೇಕ್ ಮಾಡ್ಬಿಟ್ಟಿದೆ ಈಗ. ಪ್ರತಿದಿನ ಏನಿರೋದಿಲ್ಲ, ಯಾವತ್ತಾದ್ರೂ ಆದಾಗ ನಾನು ಒಂದಷ್ಟು ಹಣ್ಣುಗಳನ್ನ ತಂದು ಇಟ್ಕೊಂಡಿರ್ತೀನಿ. ಅದ್ ಕಾಯಲ್ಲೇ ತಂದು ಇಟ್ಕೊಂಡಿರ್ತೀನಿ. ಅದ್ ಯಾವಾಗ ಹಣ್ಣಾಗುತ್ತೆ ಯಾವಾಗ ನೋಡಿ ಅವತ್ತೊಂದ್ ದಿನದಲ್ಲಿ ಮಾಡ್ತೀವಿ. ಏನು ಸದ್ಯದಲ್ಲಿ ಈ ವಾರದಲ್ಲಿ 1-2 ದಿನ 3 ದಿನ ಮಾಡ್ತಾನೆ ಇದೀವಿ. ಹಲಸಿನ ಹಣ್ಣು ಸೀಸನ್ ಇರೋದ್ರಿಂದ ಇವಾಗ ಈಗ ರಸಾಯನ ಮಾಡಿದೀವಿ ಅಂತಂದ್ರೆ ಬೆಲ್ಲದ ಕೇಸರಿ ಬಾತ್ ಹಾಫ್ ಖರ್ಚಾಗುತ್ತೆ ಅಂತ ಅವತ್ತಿಗೆ ಅರ್ಥ. ಅದಕ್ಕೆ ಒಂದ್ ತಿಂದವ್ರು 4-5 ಪಾರ್ಸಲ್ ತಗೊಂಡು ಹೋಗ್ತಾರೆ. ಈಗ ಸರ್ ನಾಳೆವರೆಗೆ ಇಟ್ಕೋಬಹುದಾ ಇದನ್ನ, ಸರ್ ನಾಳೆವರೆಗೆ ಇಟ್ಕೋಬಹುದಾ ಸರ್ ಇದನ್ನ ಅಂತ ಕೇಳಿ ತಗೊಂಡು ಹೋಗ್ತಾರೆ. ನಾನು ಅಷ್ಟು ದಿನದಿಂದ ನಾನು ಮಾಡಿ ಅನುಭವದಲ್ಲಿ ಬಂದಿರೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಷ್ಟೇ. ಅದೇ ನಾವು ಮಾಡೋದು, ನಿಮ್ಗೆ ಗೊತ್ತಿರೋದನ್ನ ಎಲ್ರಿಗೂ ತೋರಿಸೋದು ಅಷ್ಟೇ. ಹೇಳ್ಕೊಡ್ತೀನಿ. ನೋಡೋಣ ಸರ್, ಬನ್ನಿ ಸರ್, ಮಾಡೋಣ ಸರ್. ಸರ್ ಈಗ ನಾವು ರಸಾಯನ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಗಳು ಬೇಕಾಗುತ್ತೆ, ಪದಾರ್ಥಗಳು ಬೇಕಾಗುತ್ತೆ ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ಅದು ಫಸ್ಟ್ ನಮ್ಗೆ ಬೇಕಾಗಿರುವಂತದ್ದು ಹಲಸಿನ ಹಣ್ಣು. ಇದನ್ನ ನಾನು ನಿಮ್ಗೆ ಅಲ್ಲಿ ತೋರ್ಸದ್ನಲ್ಲ, ನಾನು ಅದನ್ನ ಸುಲಿತಾ ಇದ್ದದ್ ನೋಡಿದ್ರಲ್ಲ, ಅದನ್ನ ಮಾಡಿ ಇದನ್ನ ಕಟ್ ಮಾಡಿ ಇಟ್ಕೊಂಡಿರೋದು ಆಯ್ತಲ್ವಾ. ಮಾಡಿ ಅದನ್ನ 4 ಪೀಸ್ ಮಾಡಿ ಮತ್ತೆ ಹಿಂಗ್ ಚಾಪ್ ಮಾಡಿ ಇಟ್ಕೊಂಡಿದೀನಿ ನಾನು. ಅದು ಎಷ್ಟಿದೆ ಸರ್? ಅದು ಇಲ್ಲಿ ಇದು ಯಾವ ಅಳತೆನಲ್ಲಿ ಬೇಕಾದ್ರೂ ಹಾಕೋ. ನೀವ್ ಎಷ್ಟು ಹಲಸಿನ ಹಣ್ಣು ತಗೋತೀರ ಅಷ್ಟು ಬಾಳೆಹಣ್ಣು ಅಷ್ಟೇನೆ. ನಿಮ್ಗೆ ಎಷ್ಟು ತಿನ್ಬೇಕು ಅಷ್ಟು ಮಾಡ್ಕೋಬಹುದು ಸರ್, ಮಾಡ್ಕೋಬಹುದು. ಇದಕ್ಕೇನು ಅಳತೆ ಏನಿಲ್ವಲ್ಲ ಇದು. ಈಗ ಒಂದು ತಟ್ಟೆಯಷ್ಟು ಹಲಸಿನ ಹಣ್ಣು ತಗೊಂಡಿದೀನಿ. ಒಂದು ತಟ್ಟೆಗೆ ಅಷ್ಟೇ ಇನ್ನ ಒಂದು ಅರ್ಧ ತಟ್ಟೆಯಷ್ಟು ಬಾಳೆಹಣ್ಣು ಆಯ್ತಲ್ಲ ಸರ್. ಇವೆರಡು ಮೇನ್ ಇಂಗ್ರೀಡಿಯೆಂಟ್ಸು. ಅದಕ್ಕೆ ತೆಂಗಿನಕಾಯಿ ಅಲ್ವಾ, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ತುಪ್ಪ, ಇವು 3 ರಿಚ್ನೆಸ್ಗೆ ಆಯ್ತಲ್ವ ಸರ್. ಏಲಕ್ಕಿ ಪುಡಿ ಅಲ್ವಾ, ಇಷ್ಟು ನಮ್ಗೆ ಬೇಕಾಗಿರೋದು. ಏಲಕ್ಕಿ ಪುಡಿ ಅಂತಂದ್ರೆ ನಾನು ಇದನ್ನ ಏಲಕ್ಕಿನ ಒಂದು ಮಿಕ್ಸಿನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನ ನೀಟಾಗಿ ಗ್ರೈಂಡ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಇದನ್ನ ಬಾಯಿಗೆ ಸಿಕ್ಬಾರ್ದು ಆ ರೀತಿನಲ್ಲಿ ಇದನ್ನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಗೆ ಇಷ್ಟು ಮೇನ್ ಐಟಮ್ ನಮ್ಗೆ ಈಗ ಬೇಕಾಗಿರುವಂತದ್ದು ಸರ್. ಇದು ನಮ್ಗೆ ಪ್ರಪೋರ್ಷನ್ ಎಷ್ಟು ಹಲಸು ತಗೋತೀವಿ ಅಷ್ಟೇ ಪ್ರಮಾಣದ ಬಾಳೆಹಣ್ಣನ್ನ ಹಾಕಿದ್ರೆ ಉತ್ತಮ. ಹಲಸಿನ ಹಣ್ಣು ಎಷ್ಟು ತಗೋತೀರಾ ಅದ್ರದ್ದು ಅರ್ಧ ತೆಂಗಿನಕಾಯಿ. ಇನ್ ಮಿಕ್ಕಿದ್ರೆ ನೀವು ಎಷ್ಟು ಬೇಕಾದ್ರೆ ಸಿಹಿ ಕಡಿಮೆ ಬೇಕಾದ್ರೆ ಸ್ವಲ್ಪ ಸಿಹಿ ಕಡಿಮೆ ಹಾಕೊಳ್ಳಿ. ಕಾಯಿ ಸ್ವಲ್ಪ ನಂಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಕಾಯಿ ಜಾಸ್ತಿ ತಿನ್ನೋದು, ಸ್ವಲ್ಪ ಕಾಯಿ ಕಡಿಮೆ ಹಾಕೊಳ್ಳಿ. ಆಮೇಲೆ ದ್ರಾಕ್ಷಿ ಗೋಡಂಬಿ ನಿಮ್ಗೆ ಎಷ್ಟು ಬೇಕು ಅದು ರಿಚ್ನೆಸ್ಗೆ ಅಷ್ಟೇ. ನಿಮ್ಮ ಸಾವುಕಾರತನ ಎಷ್ಟಿರುತ್ತೆ ಅಷ್ಟು ಹಾಕೊಳ್ಳಿ ಅದನ್ನ ಅಷ್ಟೇನೆ. ಅದು ಉಪ್ಪನ್ನು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇದನ್ನ ಇಷ್ಟು ನಮ್ಗೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋಂಥದ್ದು ಸರ್. ಈಗ ನಾವು ಇದನ್ನ ಒಂದು ಇದ್ ಮಾಡ್ಕೊಳ್ಳೋಣ. ಇವಾಗ ಮಾಡೋದು ಹೆಂಗೆ ಅನ್ನೋದು ತೋರಿಸ್ಕೊಡ್ತಾ ಹೋಗ್ತೀನಿ ಸರ್. ಈಗ ನಾವು ಮಾಡೋ ವಿಧಾನ ನೋಡ್ಕೊಳ್ಳೋಣ ಸರ್. ಇದು ನೋಡಿ, ಫಸ್ಟ್ ಈ ಒಂದು ಹಲಸಿನ ಹಣ್ಣನ್ನ ಒಳಗಡೆ ಹಾಕೊಳ್ಳೋಣ. ಅಷ್ಟೇ ಪ್ರಮಾಣದ ಬಾಳೆಹಣ್ಣನ್ನ ಜೊತೆಗೆ ಹಾಕೊಳ್ಳೋಣ ಆಯ್ತಲ್ವಾ. ಆಮೇಲೆ ನೋಡಿ ಇಲ್ಲಿ ತೆಂಗಿನಕಾಯಿ ನಾವ್ ಎಷ್ಟು ಇದು ತಗೊಂಡಿದ್ವಿ ಅಷ್ಟೇ ಪ್ರಮಾಣದಲ್ಲಿ ಬೇಕಾದ್ರೆ ಹಾಕಿ ತೋರಿಸ್ತೀನಿ ನೋಡಿ. ಅದ್ರದ್ದು ಅರ್ಧ ಭಾಗದಷ್ಟು ಬರ್ತಾ ಹೋಗುತ್ತೆ ಇದು ಆಯ್ತಲ್ವಾ. ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ, ನಾವು ಜಾಸ್ತಿ ಇರ್ಲಿ. ಅದು ಅದ್ರ ಮೇಲೆ ಸ್ವಲ್ಪ ಬೆಲ್ಲ, ಈಗ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಹಾಕೊಂಡ್ರಣ ಆಯ್ತಲ್ವಾ. ಆಮೇಲೆ ಬೇಕಾದ್ರೆ ನಿಮ್ಗೆ ನೋಡಿ ಸಿಹಿ ಕಡಿಮೆ ಆದ್ರೆ ಅಥವಾ ಏನಾದ್ರೆ ಇನ್ನು ಕಡಿಮೆ ಆದ್ರೆ ನೋಡಿ ಹಾಕೊಳ್ಳೋಣ ಅದನ್ನ. ಇದಾದ ಮೇಲೆ ಒಂದು ಮುಷ್ಟಿಯಷ್ಟು ದ್ರಾಕ್ಷಿ ಹಾಕೊಳ್ಳೋಣ, ಒಂದು ಮುಷ್ಟಿಯಷ್ಟು ಗೋಡಂಬಿನ ಹಾಕೊಳ್ಳೋಣ ಆಯ್ತಲ್ವ ಸರ್. ಇದು ಆಯ್ತಾ. ಅದಾದ ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ, ಒಂದು 100 ml ಅಷ್ಟು ತುಪ್ಪ ಹಾಕೊಳ್ಳೋಣ. ಒಂದು 100 ml ಅಷ್ಟು ತುಪ್ಪ ಜಾಸ್ತಿ ಬಿದ್ದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಆಯ್ತಲ್ವ ಸರ್. ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕೊಳ್ಳೋಣ, ಒಂದು ಅರ್ಧ ಚಮಚದಷ್ಟು ಹಾಕೊಳ್ಳೋಣ.
ಇದೆಲ್ಲ ತಗೊಂಡು ಸರ್ ನೀಟಾಗಿ ಇದನ್ನ ಒಂದು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಕೈ ತೊಳ್ಕೊಂಡು ಒಂಚೂರು ಅದನ್ನ ನೀಟಾಗಿ ಕಲಿಸ್ಕೊಳ್ಳೋಣ. ಇದೇ ಥರ ಕಲಿಸ್ಬೇಕು, ಹಿಂಗೋ ಅಡ್ಡ ದಿಬ್ಬಿ ಕಲಿಸ್ಬಾರ್ದು. ಈ ಥರ ಕಲಿಸ್ತಾ ಹೋದ್ರೆ ಸ್ಟಾರ್ಟಿಂಗಲ್ಲಿ ಅದು ಇದು ಬಿಟ್ಟಿರಲ್ಲ, ನೀರು ಬಿಟ್ಟಿರಲ್ಲ. ಈ ಥರ ಕಲಿಸ್ತಾ ಹೋದ್ರೆ ಸ್ಟಾರ್ಟಿಂಗಲ್ಲಿ ಅದು ಇದು ಬಿಟ್ಟಿರಲ್ಲ, ನೀರು ಬಿಟ್ಟಿರಲ್ಲ. ಸ್ಟಾರ್ಟಿಂಗಲ್ಲಿ ತಿಂದರೆ ಒಂಥರ ಉದುರಾಗಿರುತ್ತೆ. ಆವಾಗ ನಾವು ಸ್ವಲ್ಪ ಹೊತ್ತು ಬಿಟ್ರೆ ಒಂದು 10-15 ನಿಮಿಷ ಬಿಟ್ರೆ ಆ ಬೆಲ್ಲ ಎಲ್ಲ ಕರಗ್ಬಿಡುತ್ತೆ. ಕರಗಿದಾಗ ಅದೇನಾಗುತ್ತೆ, ಭಾರಿ ತುಂಬಾ ಚೆನ್ನಾಗಿರುತ್ತೆ. ಈ ತರ ಕಲಿಸ್ಬೇಕು ಕಂಪ್ಲೀಟ್. ಒಂದು ಎಷ್ಟೊತ್ತು ಕಲಿಸ್ಬೇಕು ಸರ್? 5 ನಿಮಿಷ ನೀಟಾಗಿ ಎಲ್ಲ ಮಿಕ್ಸ್ ಆಗೋವರೆಗೆ ಅಷ್ಟೇ. ಇದಕ್ಕೆ ಬೇಕಾದವ್ರು ಸ್ವಲ್ಪ ಜೇನು ಸೇರಿಸ್ಕೋಬಹುದು, ಇನ್ನೂ ತುಂಬಾ ರುಚಿ ಬರುತ್ತೆ ನಿಮಗೆ. ಐಟಮ್ಗಳನ್ನ ಹಾಕಿ ನಾವು ಈಗ ರೆಡಿ ಇದೆ ಸರ್. ಇದು ಒಂದು 10 ನಿಮಿಷ ಇದನ್ನ ಬಿಟ್ಬಿಡೋಣ. ನಾನು ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದ್ದೀನಿ. ನಿಮ್ಗೆ ಏನಾದ್ರು ಬೇಕು ಅನ್ನೋದಾದ್ರೆ ನೀವು ದಯವಿಟ್ಟು ಬೆಲ್ಲ ಬೇಕಾದ್ರೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ. ಇದು ಇಷ್ಟು ಲೀಟ್ ಆಗಿದೆ. ಒಂದು 10 ನಿಮಿಷ ಇದನ್ನ ಮುಚ್ಚಿಟ್ಬಿಡೋಣ. ಆಮೇಲೆ ಇದನ್ನ ಉಪಯೋಗಿಸೋಣ. ಇದನ್ನ ನಾವು 10 ನಿಮಿಷ ಆದ್ಮೇಲೆ ಇದನ್ನ ಉಪಯೋಗಿಸೋದು. ಇಷ್ಟು ಒಂದು ಸಿಂಪಲ್ ಪ್ರೊಸೀಜರ್, ತುಂಬಾ ಸಿಂಪಲ್, ಬಟ್ ತಿನ್ನೋದಕ್ಕೆ ನಿಮ್ಗೆ ಭಾರಿ ಅದ್ಭುತವಾಗಿರುತ್ತೆ. ನೀವು ತಿಂದು ಹೇಳಿ ಆಯ್ತಲ್ವಾ. ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬದಲಾಗಿ ನೀವು ಇದೇ ತಿನ್ಬೋದು ಬೇಕಾದ್ರೆ ನೀವು ಹೊಟ್ಟೆ ತುಂಬ. ಅಷ್ಟು ಭಾರಿ ಆರೋಗ್ಯಕರವಾಗಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ಹಲಸಿನ ಸೀಸನ್ ಇರೋದ್ರಿಂದ ಇದು ಬಾಳೆಹಣ್ಣು ಯಾವಾಗಲೂ ಸಿಗುತ್ತೆ. ಹಲಸಿನ ಹಣ್ಣು ಯಾವಾಗಲೂ ಸಿಗಲ್ಲ. ಸೀಸನ್ ಅದು ಆಯ್ತಲ್ವ. ಅದು ಏಪ್ರಿಲ್, ಮೇ, ಜೂನ್, ಜುಲೈವರೆಗೂ ಸಿಗುತ್ತೆ. ಇದು ಈ ಸೀಸನ್ ನಾವು ಮುಗಿಯೋದ್ರೊಳಗೆ ಹೋಟ್ಲಲ್ಲಿ ಮಾಡ್ತಾ ಇರ್ತೀವಿ. ಬಟ್ ಪ್ರತಿದಿನ ಇಲ್ಲ, ನಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಮಾತ್ರ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. 10 ನಿಮಿಷ ಬಿಟ್ಟು ನೋಡೋಣ ಸರ್. ರಸಾಯನ ರೆಡಿ ಆಗಿದೆ. ಒಂದು 10-15 ನಿಮಿಷ ಆಗಿದೆ ನೋಡಿ. ಇವಾಗ ಯಾವ ತರ ಎಲ್ಲ ಮಿಕ್ಸ್ ಆಗಿದೆ ಇದು ಅಂತ. ಸ್ವಲ್ಪ ನೀರಿನಂಶ ಬಿಟ್ಟಿದೆ. ಸೂಪರ್. ಇದನ್ನ ತಿಂದು ನನಗೆ ನೀವು ರುಚಿ ಹೇಗಿದೆ ಅನ್ನೋದನ್ನ ಸ್ವಲ್ಪ ಹೇಳ್ಕೊಡ್ಬೇಕು. ಈಗ ಅದ್ಭುತವಾಗಿದೆ ಸರ್ ನೋಡಕ್ಕೆ. ಚಂದ್ರಣ್ಣವರು ತಮ್ಮದೇ ಶೈಲಿಯಲ್ಲಿ ತೋರಿಸ್ಬಿಟ್ರು ನೋಡಿ. ನಗು ಮುಖದಲ್ಲಿ ಆ ರುಚಿಯೂ ಕಾಣ್ತದೆ ನಮಗೆ ಸರ್. ಧನ್ಯವಾದ ಸರ್. ನಾನು ಇದನ್ನು ಸತ್ಯವಾಗಿ ಹೇಳ್ತೀನಿ, ಟೇಸ್ಟ್ ಮಾಡಿದ್ದಿಲ್ಲ. ಇದೇ ಮೊದಲನೇ ಬಾರಿಗೆ ನಾನು ಟೇಸ್ಟ್ ಮಾಡ್ತಿರೋದು ಈ ಒಂದು ರಸಾಯನ. ಅಂದರು ಇಲ್ಲಿ ಇವಾಗ ಇದು ಸಿಗ್ತದೆ ಹಳ್ಳಿಹಟ್ಟಿಯಲ್ಲಿ. ತಡ ಮಾಡೋದೇ ಬೇಡ. ಆಹಾ, ಒಂದನ್ನು ಹೇಳಿದ್ರೆ ಇನ್ನೊಂದು ಹಣ್ಣು, ಒಂದನ್ನು ಹೇಳಿದ್ರೆ ಇನ್ನೊಂದು ಸೆಟ್ ಆಗುತ್ತಂತಾರಲ್ಲ, ಹಂಗಿಲ್ಲಿ ಯಾವುದನ್ನು ಹೊಗಳ್ಬೇಕು. ಹಲಸಿನ ಹಣ್ಣು ಅದರದ್ದೇ ಒಂದು ಟೇಸ್ಟ್ ಕೊಡ್ತಾ ಇದೆ. ಬಾಳೆಹಣ್ಣು, ಬೆಲ್ಲ, ಆಹಾ, ಗೋಡಂಬಿ, ದ್ರಾಕ್ಷಿ, ಅಲ್ಲೇ ಏನು ಹೇಳ್ಬೇಕು ನಾನು ಇದ್ರ ಬಗ್ಗೆ. ನೀವು ಸವಿಲೇಬೇಕು. ಇವತ್ತು ಲ್ಯಾಬ್ರೋಟ್ರಿ ಫಿನಿಶ್ ಅಂತಾರಲ್ಲ, ಹಂಗೆ ಸೈಂಟಿಫಿಕ್ ಆಗಿ ತೋರಿಸಿದ್ದಾರೆ. ಲ್ಯಾಬಲ್ಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೇ ಥರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕಿಂತ ಉತ್ತಮವಾದ ರುಚಿಯಲ್ಲಿದೆ. ಈ ರುಚಿನ ನೀವು ಸವಿಬೇಕಂದ್ರೆ ಮಾಡ್ಕೊಳ್ಳಿ. ಮೈಸೂರಿಗೆ ಬಂದಾಗ ಹಳ್ಳಿಹಟ್ಟಿಯಲ್ಲಿ ಬಂದು ಇದನ್ನು ಕೇಳ್ಪಡೀರಿ. ಇದು ಆಗಾಗ ಸಿಗುತ್ತಂತೆ. ರಸಾಯನ ಅಂತ ಕೇಳಿದ ತಕ್ಷಣ ಕೊಡ್ತಾರೆ. ಇವಾಗ ಅವ್ರು ಹೇಳ್ದಂಗೆ, ಚಂದ್ರಣ್ಣವ್ರು ಹೇಳ್ದಂಗೆ, ಬೆಲ್ಲದ ಕೇಸರಿ ಬಾತ್ಗಿಂತನೂ ಜಾಸ್ತಿ ಇದು ಮಾರಾಟ ಆಗ್ತಾ ಇದೆ. ನಾವು ಮೊದಲಿನ ದಿನಗಳು ಬರಬೇಕಾದ್ರೆ ಬೆಲ್ಲದ ಕೇಸರಿ ಬಾತು ಹೈಯೆಸ್ಟ್ ಸೆಲ್ಲಿಂಗು. ಈಗ ಅದನ್ನು ಬೀಟ್ ಮಾಡಿರೋದು ರಸಾಯನ. ಸೊ ನೀವು ಮಾಡಿಕೊಂಡು ನಮಗೆ ಕಾಮೆಂಟ್ಸ್ ಹಾಕಿ. ಮುಂದಿನ ಸಂಚಿಕೆ ಮತ್ತೆ ಇದಕ್ಕಿಂತ ಅದ್ಭುತವಾದ ರೆಸಿಪಿ ನೋಡೋಣ. ಮತ್ತೆ ಸಿಗೋಣ. ಅಲ್ಲಿವರೆಗೆ ಆರೋಗ್ಯವಾಗಿ ಬಾಳೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.